ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ನಡೆದಂತಹ KS ಪೂರ್ವಭಾವಿ ಪರೀಕ್ಷೆಯಲ್ಲಿ ಕನ್ನಡದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಕನ್ನಡದ ಪ್ರಶ್ನೆಗಳನ್ನು ತಪ್ಪಾಗಿ ಅನುವಾದ ಮಾಡಲಾಗಿದೆ ಮತ್ತು ತಪ್ಪಾಗಿ ಮುದ್ರಿಸಲಾಗಿದೆ ಅಂತೇಳಿ ನೊಂದ ವಿದ್ಯಾರ್ಥಿಗಳು ದಿನಾಂಕ 2/9/2024 ಸೋಮವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಮೈದಾನದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಈ ಪ್ರತಿಭಟನೆಗೆ ಒಬ್ಬ ಕನ್ನಡ ಶಿಕ್ಷಕನಾಗಿ ನಾನು ಕೂಡ ಬೆಂಬಲವನ್ನು ಸೂಚಿಸ್ತಾ ಇದ್ದೇನೆ. KPSCಯವರು ಕಳೆದ 5-6 ವರ್ಷಗಳಿಂದ ಈ ಪರೀಕ್ಷೆಗೆ ಸಿದ್ಧತೆ ನಡೆಸಿದರು. 5-6 ವರ್ಷಗಳಿಂದ ಸಿದ್ಧತೆ ಮಾಡಿಯೂ ಸಹಿತವಾಗಿ ಒಂದು ಪರೀಕ್ಷೆಯನ್ನು ಯಾವುದೇ ಪ್ರಶ್ನೆ ಇಲ್ಲದಂತೆ, ಯಾವುದೇ ವಿವಾದವಿಲ್ಲದಂತೆ, ಯಾರೊಬ್ಬರಿಗೂ ಕೂಡ ತಕರಾರು ಹೇಳದಂತೆ ಪರೀಕ್ಷೆ ನಡೆಸೋದು ಅವ್ರಿಗೆ ಸಾಧ್ಯ ಆಗಿಲ್ಲ. ಅದರಲ್ಲೂ ಕನ್ನಡದ ವಿದ್ಯಾರ್ಥಿಗಳು ಬಲಿಯಾಗುವ ಹಾಗೆ, ಕನ್ನಡದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುವ ಹಾಗೆ ಪ್ರಶ್ನೆಗಳನ್ನ ಸಿದ್ಧಪಡಿಸಲಾಗಿದೆ. ಇದು ಖಂಡನೀಯ. ಇದನ್ನು ನಾವು ಖಂಡಿಸಬೇಕು ಎಲ್ಲರೂ ಕೂಡ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಇರಬೇಕು, ಕನ್ನಡದ ವಿದ್ಯಾರ್ಥಿಗಳಿಗೆ ಮೊದಲ ಪ್ರಾಶಸ್ತ್ಯ ಇರಬೇಕು. ಆದರೆ KPSCಯ ಪರೀಕ್ಷೆಗಳಲ್ಲಿ ಇತ್ತೀಚೆಗೆ ನಡೀತಕ್ಕಂಥ ಎಲ್ಲ KS ಪರೀಕ್ಷೆಗಳಲ್ಲಿ ಕನ್ನಡದ ವಿದ್ಯಾರ್ಥಿಗಳು ವರ್ಷದಿಂದ ವರ್ಷಕ್ಕೆ ಪಾಸಾಗುವುದೇ ಕಷ್ಟ ಆಗಿದೆ. ದಿನೇ ದಿನೇ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಸಂಖ್ಯೆ ಕುಗ್ಗುತ್ತಾ ಇದೆ. ಇದು ಭಾಳ ಕಳವಳ ಮತ್ತು ಭಾಳ ದುಃಖದ ವಿಚಾರ. ಹಾಗಾಗಿ ಇದಕ್ಕೆ ಒಂದು ಅಂತ್ಯ ಆಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಕನ್ನಡ ನಾಡಿನ ಎಲ್ಲ ಹೆಸರಾಂತ ಸಾಹಿತಿಗಳು, ಕಲಾವಿದರು, ಎಲ್ಲ ಬರಹಗಾರರು, ಹೋರಾಟಗಾರರು ಸೇರ್ತಾ ಇದ್ದಾರೆ 2ನೇ ತಾರೀಕು. ಈ ಹೋರಾಟಕ್ಕೆ ಎಲ್ಲರೂ ಭಾಗವಹಿಸೋಣ. ಇದು ಇವತ್ತಿಗೆ ಅಂತ್ಯ ಆಗಬೇಕು. ಕರ್ನಾಟಕ ಸರ್ಕಾರ ಕೂಡ ನಾನು ಕಳಕಳಿಯಿಂದ ಬೇಡ್ತೀನಿ, ಮನವಿ ಮಾಡ್ತೀನಿ, ಇದನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳದೇನೆ, ಇದನ್ನು ಸವಾಲಾಗಿ ತೆಗೆದುಕೊಳ್ಳದೇನೆ ಕರ್ನಾಟಕ ಸರ್ಕಾರ ಯೋಚನೆ ಮಾಡಬೇಕು. ಕನ್ನಡ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುವ ಸಲುವಾಗಿ ಮತ್ತು ಕನ್ನಡವನ್ನು ರಕ್ಷಿಸುವಂಥ ಸಲುವಾಗಿ ಈ ಒಂದು KPSC ಪರೀಕ್ಷೆಯನ್ನು ಮತ್ತೆ ಚಾಲನೆಗೊಳಿಸ್ಬೇಕು, ಮತ್ತೆ ನಡೆಸಬೇಕು ಪರೀಕ್ಷೆಯನ್ನು ಅಂತ ನಾವು ಒತ್ತಾಯ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಭಾಗವಹಿಸೋಣ. ಬನ್ನಿ, ಇದು ಕನ್ನಡದ ಅಳಿವುಳಿವಿನ ಪ್ರಶ್ನೆ ಮತ್ತು ಕನ್ನಡ ವಿದ್ಯಾರ್ಥಿಗಳ ಅಳಿವುಳಿವಿನ ಪ್ರಶ್ನೆ. ನಾವೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗೋಣ. ಧನ್ಯವಾದಗಳು.